ಸರ್ ಅವ್ನು ಕಳ್ಕೊಂಡಿರ್ಬೋದು ಸರ್. ಅವನು ಟ್ರಿಪ್ ಹೋಗ್ತಿದ್ದ, ಹುಡುಗರ ಜೊತೆಲ್ಲ ಟ್ರಿಪ್ ಹೋಗ್ತಿದ್ದ, ಕಳೆದೋಗಿದೆ ಅಂತಲೂ ನಮ್ಮ ಅಮ್ಮನ ಹತ್ರ ಒಂದು ಸಲ ಹೇಳಿದ್ದಾನೆ. ಅದಾದಮೇಲೆ ಡೆಬಿಟ್ ಕಾರ್ಡ್ ಎಲ್ಲ ನಾವು ಇದು ಬ್ಲಾಕ್ ಮಾಡಿಸಿದ್ದೀವಿ ಸರ್. ಅದು ಅವನೇ ಯೂಸ್ ಮಾಡ್ತಿದ್ದೆ ಸರ್. ನಮ್ಮ ತಂದೆ ತಾಯಿ ಏನು ಓದಿಲ್ಲ, ಅದು ಕಾರ್ಡ್ ಎಲ್ಲ ಅವನೇ ಯೂಸ್ ಮಾಡ್ತಾಯಿದ್ದ 3 ವರ್ಷದಿಂದ. ಜಾಂಡೀಸ್ ಆಗಿತ್ತು, ಹೆವಿ ಡ್ರಿಂಕ್ಸ್ ಮಾಡ್ತಾಯಿದ್ದ, ಮನೆಯಿಂದ ಹೊರಗಡೆ ಇಟ್ಟಿದ್ರು. ಹಾಗಾಗಿ ಅವ್ನಿಗೆ ಟ್ರೀಟ್ಮೆಂಟ್ ತೊಗೊಳ್ದೇ ಇಲ್ಲ. ಆವಾಗ ಅವ್ನು ತುಂಬ ಸೀರಿಯಸ್ ಆಗಿದೆ ಸರ್. ಓಡಾಡೋ ಪರಿಸ್ಥಿತಿಲಿ ಇರಲಿಲ್ಲ, ಅವನು ನಡೆದಾಡೋ ಪರಿಸ್ಥಿತಿ. ಅಷ್ಟೊತ್ತಿಗಾಗಲೇ ಒಂದು ಆಧಾರ್ ಕಾರ್ಡು, ಫೋನು ಎಲ್ಲ ಕಳ್ಕೊಂಡ್ಬಿಟ್ಟಿದೆ ಸರ್. ಅವನ ಹತ್ರ ಏನಿರಲಿಲ್ಲ. ಮಾಡಿಸಿದ್ದೀವಿ, ತಾಯಿಯವ್ರದ್ದು ಡೆಬಿಟ್ ಕಾರ್ಡು ಬ್ಲಾಕ್ ಮಾಡಿಸಿದ್ದೀವಿ ಸರ್. ಬಂದು ಕೇಳಿದ್ರು, ಅವ್ನು ತೀರ್ಕೊಂಡಿರೋ ಫೋಟೋ ಕೇಳಿದ್ರು, ಅದನ್ನು ಕೊಟ್ಟಿದ್ದೀವಿ ಸರ್. ಇಲ್ಲೇ ಹಾಸ್ಪಿಟಲ್ ನಮ್ಮ ತೋಟದಲ್ಲೇ ಮಾಡ್ಕೊಂಡಿದ್ದೀವಿ. ಈಗ 5 ತಿಂಗಳಾಯ್ತು ಸರ್. ಮಾರ್ಚ್ 7ನೇ ತಾರೀಕು ತೀರ್ಕೊಂಡಿದ್ದು. ಕಳ್ಕೊಂಡಿರ್ಬೋದು ಸರ್. ಅದು ಟ್ರಿಪ್ ಹೋದಾಗ ಅದು ತುಂಬ ವರ್ಷ ಆಯಿತು. ಕಳೆದೋಗಿದೆ ಅಂತಲೂ ಮನೇಲಿ ಬಂದು ಪಾನ್ ಕಾರ್ಡ್ ಸಿಗ್ತಿಲ್ಲ, ಕಾಣ್ತಿಲ್ಲ, ಇಲ್ಲೇ ಎಲ್ಲೋ ಬಿಟ್ಟಿದ್ದೀನಿ ಅಂತನೂ. ಫೋನು ಏನೂ ಇರಲಿಲ್ಲ ಸರ್. ಒಂದೆಲ್ಲ ಕಳ್ಕೊಂಡಿದ್ದ. ಅವಾಗ ಹುಡುಗರ ಜೊತೆ ಹೋಗೋನು ಸರ್. 1 ವರ್ಷಕ್ಕೆ 2 ವರ್ಷಕ್ಕೆ ಅವಾಗೆಲ್ಲ ಚೆನ್ನಾಗಿದ್ದಾಗ ಹೋಗೋನು, ಹುಡುಗರ ಜೊತೆಲ್ಲ ಟ್ರಿಪ್ ಹೋಗೋನು ಸರ್. ಅವ್ನು ಕಳ್ಕೊಂಡಿರ್ಬೋದು ಸರ್. ಅವನು ಟ್ರಿಪ್ ಹೋಗ್ತಿದ್ದ, ಹುಡುಗರ ಜೊತೆಲ್ಲ ಟ್ರಿಪ್ ಹೋಗ್ತಿದ್ದ, ಕಳೆದೋಗಿದೆ ಅಂತಲೂ ನಮ್ಮ ಅಮ್ಮನ ಹತ್ರ ಒಂದು ಸಲ ಹೇಳಿದ್ದಾನೆ. ಅದಾದಮೇಲೆ ಡೆಬಿಟ್ ಕಾರ್ಡ್ ಎಲ್ಲ ನಾವು ಇದು ಬ್ಲಾಕ್ ಮಾಡಿಸಿದ್ದೀವಿ ಸರ್. ಅದು ಅವನೇ ಯೂಸ್ ಮಾಡ್ತಿದ್ದೆ ಸರ್. ನಮ್ಮ ತಂದೆ ತಾಯಿ ಏನು ಓದಿಲ್ಲ, ಅದು ಕಾರ್ಡ್ ಎಲ್ಲ ಅವನೇ ಯೂಸ್ ಮಾಡ್ತಾಯಿದ್ದ 3 ವರ್ಷದಿಂದ. ಜಾಂಡೀಸ್ ಆಗಿತ್ತು, ಹೆವಿ ಡ್ರಿಂಕ್ಸ್ ಮಾಡ್ತಾಯಿದ್ದ, ಮನೆಯಿಂದ ಹೊರಗಡೆ ಇಟ್ಟಿದ್ರು. ಹಾಗಾಗಿ ಅವ್ನಿಗೆ ಟ್ರೀಟ್ಮೆಂಟ್ ತೊಗೊಳ್ದೇ ಇಲ್ಲ. ಆವಾಗ ಅವ್ನು ತುಂಬ ಸೀರಿಯಸ್ ಆಗಿದೆ ಸರ್. ಓಡಾಡೋ ಪರಿಸ್ಥಿತಿಲಿ ಇರಲಿಲ್ಲ, ಅವನು ನಡೆದಾಡೋ ಪರಿಸ್ಥಿತಿ. ಅಷ್ಟೊತ್ತಿಗಾಗಲೇ ಒಂದು ಆಧಾರ್ ಕಾರ್ಡು, ಫೋನು ಎಲ್ಲ ಕಳ್ಕೊಂಡ್ಬಿಟ್ಟಿದೆ ಸರ್. ಅವನ ಹತ್ರ ಏನಿರಲಿಲ್ಲ. ಮಾಡಿಸಿದ್ದೀವಿ, ತಾಯಿಯವ್ರದ್ದು ಡೆಬಿಟ್ ಕಾರ್ಡು ಬ್ಲಾಕ್ ಮಾಡಿಸಿದ್ದೀವಿ ಸರ್. ಬಂದು ಕೇಳಿದ್ರು, ಅವ್ನು ತೀರ್ಕೊಂಡಿರೋ ಫೋಟೋ ಕೇಳಿದ್ರು, ಅದನ್ನು ಕೊಟ್ಟಿದ್ದೀವಿ ಸರ್. ಇಲ್ಲೇ ಹಾಸ್ಪಿಟಲ್ ನಮ್ಮ ತೋಟದಲ್ಲೇ ಮಾಡ್ಕೊಂಡಿದ್ದೀವಿ. ಈಗ 5 ತಿಂಗಳಾಯ್ತು ಸರ್. ಮಾರ್ಚ್ 7ನೇ ತಾರೀಕು ತೀರ್ಕೊಂಡಿದ್ದು. ಕಳ್ಕೊಂಡಿರ್ಬೋದು ಸರ್. ಅದು ಟ್ರಿಪ್ ಹೋದಾಗ ಅದು ತುಂಬ ವರ್ಷ ಆಯಿತು. ಕಳೆದೋಗಿದೆ ಅಂತಲೂ ಮನೇಲಿ ಬಂದು ಪಾನ್ ಕಾರ್ಡ್ ಸಿಗ್ತಿಲ್ಲ, ಕಾಣ್ತಿಲ್ಲ, ಇಲ್ಲೇ ಎಲ್ಲೋ ಬಿಟ್ಟಿದ್ದೀನಿ ಅಂತನೂ. ಫೋನು ಏನೂ ಇರಲಿಲ್ಲ ಸರ್. ಒಂದೆಲ್ಲ ಕಳ್ಕೊಂಡಿದ್ದ. ಅವಾಗ ಹುಡುಗರ ಜೊತೆ ಹೋಗೋನು ಸರ್. 1 ವರ್ಷಕ್ಕೆ 2 ವರ್ಷಕ್ಕೆ ಅವಾಗೆಲ್ಲ ಚೆನ್ನಾಗಿದ್ದಾಗ ಹೋಗೋನು, ಹುಡುಗರ ಜೊತೆಲ್ಲ ಟ್ರಿಪ್ ಹೋಗೋನು ಸರ್. ಅವ್ನು ಕಳ್ಕೊಂಡಿರ್ಬೋದು ಸರ್. ಅವನು ಟ್ರಿಪ್ ಹೋಗ್ತಿದ್ದ, ಹುಡುಗರ ಜೊತೆಲ್ಲ ಟ್ರಿಪ್ ಹೋಗ್ತಿದ್ದ, ಕಳೆದೋಗಿದೆ ಅಂತಲೂ ನಮ್ಮ ಅಮ್ಮನ ಹತ್ರ ಒಂದು ಸಲ ಹೇಳಿದ್ದಾನೆ. ಅದಾದಮೇಲೆ ಡೆಬಿಟ್ ಕಾರ್ಡ್ ಎಲ್ಲ ನಾವು ಇದು ಬ್ಲಾಕ್ ಮಾಡಿಸಿದ್ದೀವಿ ಸರ್. ಅದು ಅವನೇ ಯೂಸ್ ಮಾಡ್ತಿದ್ದೆ ಸರ್. ನಮ್ಮ ತಂದೆ ತಾಯಿ ಏನು ಓದಿಲ್ಲ, ಅದು ಕಾರ್ಡ್ ಎಲ್ಲ ಅವನೇ ಯೂಸ್ ಮಾಡ್ತಾಯಿದ್ದ 3 ವರ್ಷದಿಂದ. ಜಾಂಡೀಸ್ ಆಗಿತ್ತು, ಹೆವಿ ಡ್ರಿಂಕ್ಸ್ ಮಾಡ್ತಾಯಿದ್ದ, ಮನೆಯಿಂದ ಹೊರಗಡೆ ಇಟ್ಟಿದ್ರು. ಹಾಗಾಗಿ ಅವ್ನಿಗೆ ಟ್ರೀಟ್ಮೆಂಟ್ ತೊಗೊಳ್ದೇ ಇಲ್ಲ. ಆವಾಗ ಅವ್ನು ತುಂಬ ಸೀರಿಯಸ್ ಆಗಿದೆ ಸರ್. ಓಡಾಡೋ ಪರಿಸ್ಥಿತಿಲಿ ಇರಲಿಲ್ಲ, ಅವನು ನಡೆದಾಡೋ ಪರಿಸ್ಥಿತಿ. ಅಷ್ಟೊತ್ತಿಗಾಗಲೇ ಒಂದು ಆಧಾರ್ ಕಾರ್ಡು, ಫೋನು ಎಲ್ಲ ಕಳ್ಕೊಂಡ್ಬಿಟ್ಟಿದೆ ಸರ್. ಅವನ ಹತ್ರ ಏನಿರಲಿಲ್ಲ. ಮಾಡಿಸಿದ್ದೀವಿ, ತಾಯಿಯವ್ರದ್ದು ಡೆಬಿಟ್ ಕಾರ್ಡು ಬ್ಲಾಕ್ ಮಾಡಿಸಿದ್ದೀವಿ ಸರ್. ಬಂದು ಕೇಳಿದ್ರು, ಅವ್ನು ತೀರ್ಕೊಂಡಿರೋ ಫೋಟೋ ಕೇಳಿದ್ರು, ಅದನ್ನು ಕೊಟ್ಟಿದ್ದೀವಿ ಸರ್. ಇಲ್ಲೇ ಹಾಸ್ಪಿಟಲ್ ನಮ್ಮ ತೋಟದಲ್ಲೇ ಮಾಡ್ಕೊಂಡಿದ್ದೀವಿ. ಈಗ 5 ತಿಂಗಳಾಯ್ತು ಸರ್. ಮಾರ್ಚ್ 7ನೇ ತಾರೀಕು ತೀರ್ಕೊಂಡಿದ್ದು. ಕಳ್ಕೊಂಡಿರ್ಬೋದು ಸರ್. ಅದು ಟ್ರಿಪ್ ಹೋದಾಗ ಅದು ತುಂಬ ವರ್ಷ ಆಯಿತು. ಕಳೆದೋಗಿದೆ ಅಂತಲೂ ಮನೇಲಿ ಬಂದು ಪಾನ್ ಕಾರ್ಡ್ ಸಿಗ್ತಿಲ್ಲ, ಕಾಣ್ತಿಲ್ಲ, ಇಲ್ಲೇ ಎಲ್ಲೋ ಬಿಟ್ಟಿದ್ದೀನಿ ಅಂತನೂ. ಫೋನು ಏನೂ ಇರಲಿಲ್ಲ ಸರ್. ಒಂದೆಲ್ಲ ಕಳ್ಕೊಂಡಿದ್ದ. ಅವಾಗ ಹುಡುಗರ ಜೊತೆ ಹೋಗೋನು ಸರ್. 1 ವರ್ಷಕ್ಕೆ 2 ವರ್ಷಕ್ಕೆ ಅವಾಗೆಲ್ಲ ಚೆನ್ನಾಗಿದ್ದಾಗ ಹೋಗೋನು, ಹುಡುಗರ ಜೊತೆಲ್ಲ ಟ್ರಿಪ್ ಹೋಗೋನು ಸರ್. ಅವ್ನು ಕಳ್ಕೊಂಡಿರ್ಬೋದು ಸರ್. ಅವನು ಟ್ರಿಪ್ ಹೋಗ್ತಿದ್ದ, ಹುಡುಗರ ಜೊತೆಲ್ಲ ಟ್ರಿಪ್ ಹೋಗ್ತಿದ್ದ, ಕಳೆದೋಗಿದೆ ಅಂತಲೂ ನಮ್ಮ ಅಮ್ಮನ ಹತ್ರ ಒಂದು ಸಲ ಹೇಳಿದ್ದಾನೆ. ಅದಾದಮೇಲೆ ಡೆಬಿಟ್ ಕಾರ್ಡ್ ಎಲ್ಲ ನಾವು ಇದು ಬ್ಲಾಕ್ ಮಾಡಿಸಿದ್ದೀವಿ ಸರ್. ಅದು ಅವನೇ ಯೂಸ್ ಮಾಡ್ತಿದ್ದೆ ಸರ್. ನಮ್ಮ ತಂದೆ ತಾಯಿ ಏನು ಓದಿಲ್ಲ, ಅದು ಕಾರ್ಡ್ ಎಲ್ಲ ಅವನೇ ಯೂಸ್ ಮಾಡ್ತಾಯಿದ್ದ 3 ವರ್ಷದಿಂದ. ಜಾಂಡೀಸ್ ಆಗಿತ್ತು, ಹೆವಿ ಡ್ರಿಂಕ್ಸ್ ಮಾಡ್ತಾಯಿದ್ದ, ಮನೆಯಿಂದ ಹೊರಗಡೆ ಇಟ್ಟಿದ್ರು. ಹಾಗಾಗಿ ಅವ್ನಿಗೆ ಟ್ರೀಟ್ಮೆಂಟ್ ತೊಗೊಳ್ದೇ ಇಲ್ಲ. ಆವಾಗ ಅವ್ನು ತುಂಬ ಸೀರಿಯಸ್ ಆಗಿದೆ ಸರ್. ಓಡಾಡೋ ಪರಿಸ್ಥಿತಿಲಿ ಇರಲಿಲ್ಲ, ಅವನು ನಡೆದಾಡೋ ಪರಿಸ್ಥಿತಿ. ಅಷ್ಟೊತ್ತಿಗಾಗಲೇ ಒಂದು ಆಧಾರ್ ಕಾರ್ಡು, ಫೋನು ಎಲ್ಲ ಕಳ್ಕೊಂಡ್ಬಿಟ್ಟಿದೆ ಸರ್. ಅವನ ಹತ್ರ ಏನಿರಲಿಲ್ಲ. ಮಾಡಿಸಿದ್ದೀವಿ, ತಾಯಿಯವ್ರದ್ದು ಡೆಬಿಟ್ ಕಾರ್ಡು ಬ್ಲಾಕ್ ಮಾಡಿಸಿದ್ದೀವಿ ಸರ್. ಬಂದು ಕೇಳಿದ್ರು, ಅವ್ನು ತೀರ್ಕೊಂಡಿರೋ ಫೋಟೋ ಕೇಳಿದ್ರು, ಅದನ್ನು ಕೊಟ್ಟಿದ್ದೀವಿ ಸರ್. ಇಲ್ಲೇ ಹಾಸ್ಪಿಟಲ್ ನಮ್ಮ ತೋಟದಲ್ಲೇ ಮಾಡ್ಕೊಂಡಿದ್ದೀವಿ. ಈಗ 5 ತಿಂಗಳಾಯ್ತು ಸರ್. ಮಾರ್ಚ್ 7ನೇ ತಾರೀಕು ತೀರ್ಕೊಂಡಿದ್ದು. ಕಳ್ಕೊಂಡಿರ್ಬೋದು ಸರ್. ಅದು ಟ್ರಿಪ್ ಹೋದಾಗ ಅದು ತುಂಬ ವರ್ಷ ಆಯಿತು. ಕಳೆದೋಗಿದೆ ಅಂತಲೂ ಮನೇಲಿ ಬಂದು ಪಾನ್ ಕಾರ್ಡ್ ಸಿಗ್ತಿಲ್ಲ, ಕಾಣ್ತಿಲ್ಲ, ಇಲ್ಲೇ ಎಲ್ಲೋ ಬಿಟ್ಟಿದ್ದೀನಿ ಅಂತನೂ. ಫೋನು ಏನೂ ಇರಲಿಲ್ಲ ಸರ್. ಒಂದೆಲ್ಲ ಕಳ್ಕೊಂಡಿದ್ದ. ಅವಾಗ ಹುಡುಗರ ಜೊತೆ ಹೋಗೋನು ಸರ್. 1 ವರ್ಷಕ್ಕೆ 2 ವರ್ಷಕ್ಕೆ ಅವಾಗೆಲ್ಲ ಚೆನ್ನಾಗಿದ್ದಾಗ ಹೋಗೋನು, ಹುಡುಗರ ಜೊತೆಲ್ಲ ಟ್ರಿಪ್ ಹೋಗೋನು